ಎಸ್, ನಾವು ಚರ್ಚೆ ಮಾಡ್ತಾ ಇದ್ವಿ ಮಕ್ಕಳ ಬಗ್ಗೆ. ಮಕ್ಕಳಿಗೆ ಹೋಮ್ವರ್ಕ್ ಹೇರ್ತಾರೆ, ಒತ್ತಡ. ಇವಾಗಿನ ಮಕ್ಕಳು ಆಟ ಬಿಟ್ಟು ಪಾಠದ ಕಡೆ ಗಮನ ಕೊಡ್ತಾರೆ. ಪಾಠದ ಕಡೆ ಗಮನ ಕೊಟ್ಟರೆ ಓಕೆ, ಬಟ್ ಆ ನಗು ಕಳ್ಕೊಳ್ತಾರೆ ಪಾಠದಿಂದ. ಎಸ್ ಮೇಡಮ್, ಇವಾಗ ನೀವು ಹೇಳ್ತಾ ಇದ್ರಿ ಸ್ಕೂಲಿಂದ ಹೇಳ್ತಾ ಇದ್ರಿ, ಬಟ್ಟು ಸ್ಕೂಲ್ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಸ್ವಲ್ಪ ಕರೆಕ್ಟಾಗಿ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಪೇರೆಂಟ್ಸು ಕೂಡ ಒಂಥರ ಪ್ರೆಸ್ಟೀಜ್ ಪ್ರಶ್ನೆ. ನಾನು ನಮ್ಮ ಪಕ್ಕದ ಮನೆಯವರು ಆ ಸ್ಕೂಲಲ್ಲಿ ಓದಿದ್ರು, ನನ್ನ ಮಕ್ಕಳು ಈ ಸ್ಕೂಲಲ್ಲಿ ಓದಬೇಕು ಹೇಗೆ ಅಂತ. ನಮ್ಮ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಯಾವ ದಿನಾನೂ ಒಂದು ಸ್ಕಿಲ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್, ಮೆಂಟಲ್ ಡೆವಲಪ್ಮೆಂಟ್ 3 ಪೀರಿಯಡ್ಸ್ ಕಂಪಲ್ಸರಿ ಅಪ್ ಟು 10th ಸ್ಟ್ಯಾಂಡರ್ಡ್ ಇರುತ್ತೆ. ನಾವು ಇನ್ನೊಬ್ರು ಗೆಸ್ಟ್ ಸಹ ಜಾಯ್ನ್ ಆಗಿದ್ದಾರೆ, ನಮ್ಮ ಪದ್ಮಾಕ್ಷಿ ಮೇಡಮ್. ಮೇಡಮ್ ವೆಲ್ಕಮ್ ನಿಮಗೆ ನಮ್ಮ ಡಿಬೇಟ್ಗೆ. ಆ್ಯಂಡ್ ಹ್ಯಾಪಿ ವರಮಹಾಲಕ್ಷ್ಮಿ. ಲಕ್ಷ್ಮಿ ಥರನೇ ಕಾಣಿಸ್ತಾ ಇದ್ದೀರಾ. 3 ಜನ ಲಕ್ಷ್ಮಿಯರು ಇಲ್ಲೇ ಇದ್ದಾರೆ, 4 ಜನ ನನ್ನ ಸೇರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾವು ಮಾತನಾಡ್ತಾ ಇದ್ವಿ ನಮ್ಮ ಡಿಬೇಟಲ್ಲಿ, ಮಕ್ಕಳಿಗೆ ಒತ್ತಡವನ್ನು ಹೇರ್ತಾರೆ, ಹೋಮ್ವರ್ಕ್ ಅನ್ನುವಂತಹ ಭೂತದಿಂದ ಒತ್ತಡ ಹೇರ್ತಾರೆ. ಇವಾಗ KG ಮಕ್ಕಳಿಗೆ ಹೋಮ್ವರ್ಕ್ ಜಾಸ್ತಿ ಇದೆ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು ಆಂಧ್ರ ಪ್ರದೇಶದಲ್ಲಿ. ಒಂದು ಹೋಮ್ವರ್ಕ್ ಬರ್ದಿಲ್ಲ ಅಂತೇಳಿ ಒಂದು ಟೀಚರು ಮಗುಗೆ ಹೊಡಿತಾರೆ. 5 ವರ್ಷದ ಮಗು ಹೊಡೆದಾಗ ಕಪಾಳ ಕೊಡಿತಾರೆ. ಸೊ ಅಲ್ಲೇ ಮಗು ಸ್ಪಾಟು. ಹೀಗಾಗಿ ಮಕ್ಕಳದು ಎಲ್ಲೋ ಒಂದು ಕಡೆ ಆಟವನ್ನು, ನಗುವನ್ನು ಕಳ್ಕೊತಿದ್ದಾರೆ ಅನ್ನುವಂಥದ್ದು ನಮ್ಮ ಚರ್ಚೆ. ಏನು ಹೇಳ್ತೀರಾ ಮೇಡಮ್? ಈಗ ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸ್ಲೇಬೇಕು, ಶಿಸ್ತು ಕಲಿಸ್ಬೇಕು. ಐ ಆಮ್ ಶೋರ್ ಅಲ್ಲಿರೋ ಎಲ್ಲ ಮೇಡಮ್ಗಳು ಒಪ್ಕೋತಾರೆ ಅನ್ಕೊಂತೀನಿ. ಆದರೆ ಶಿಸ್ತು ಕಲಿಸೋ ರೀತಿ ಹೇಗೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅವರು ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಹೋಮ್ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ, ಆಯ್ತು ಮಾಡ್ಲಿ, ಒಳ್ಳೇದು. ಆದರೆ ಹೋಮ್ವರ್ಕ್ ಎಷ್ಟಿರುತ್ತೆ? 6 ವರ್ಷದ ಮಗುವಿಗೆ ಒಡೆಯೋಷ್ಟು ಮಾಡ್ಕೊಂಬರಕ್ಕಾಗದಿರೋಷ್ಟು ಹೋಮ್ವರ್ಕ್ ಇನ್ನೆಂಥದ್ದು ಕೊಟ್ಟಿದ್ರು ಅನ್ನೋದು ಪ್ರಶ್ನೆ ಇಲ್ಲಿ. ಆಮೇಲೆ ಕಪಾಳಿಗೆ ನಮ್ಮ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳೋರು, ಯಾವತ್ತು ಕಪಾಳು ಕೊಡಿಬೇಡಿ, ಹೆಚ್ಚು ಕಡಿಮೆ ಆಗುತ್ತೆ, ಕಾಲು ಕೊಡಿರಿ ಅಂತ. ಎಲ್ಲೋ ಹೆದರ್ಸಕ್ಕೇನೋ ಒಂದು ಹೊಡಿತೀನಿ ನೋಡು ಅಂತ ಹೇಳೋದು, ಅಥವಾ ಏನೋ ಒಂದು ಸ್ಕೇಲ್ ತೊಗೊಂಡು ಕಾಲ ಮೇಲೆ ಸುಮ್ಮನೆ ಹಿಂಗೆ ಅನ್ನೋದು ಓಕೆ, ತಕ್ಕ ಮಟ್ಟಕ್ಕೆ. ನಾನು ಫಸ್ಟ್ ಆಫ್ ಆಲ್ ಹೊಡೆಯೋದನ್ನ ಒಪ್ಕೊಳ್ಳೋದೇ ಇಲ್ಲ. ಆದರೆ ಎಲ್ಲೋ ಒಂದು ಸ್ಕಿಮ್ನೆ ಹಿಂಗೆ ಅಂದಿರ್ತಾರೆ. ನಮಗೂ ಟೀಚರ್ಗಳು ನಮ್ಮ ಕಾಲದಲ್ಲಿ ಮೆತ್ತಗೆ ಹಿಂಗೆ ಅಂತ ಇದ್ರು, ಮೆತ್ತಗೆ, ಜಾಸ್ತಿ ಜೋರಾಗೋಲ್ಲ, ಅಂದರೆ ಸ್ವಲ್ಪ ಮಟ್ಟಿಗೆ ಭಯ ಬರಲಿ ಮಕ್ಕಳಲ್ಲಿ ಅಂತ ಹೇಳಿ. ಅಂದರೆ ಒಂದು ಹೋಮ್ವರ್ಕ್ ಆಗಲೇ ಇಲ್ಲ ಅಂತ ಹೇಳಿ ಇವತ್ತು ಜೀವ ಹೊರಟೋಗಿದೆ. ಇಟ್ಸ್ ಅ ಮೇಜರ್ ಲಾಸ್ ಟು ದ ಪೇರೆಂಟ್ಸ್. ಪಾಪ ಅವ್ರ ಬಗ್ಗೆ ಯೋಚನೆ ಮಾಡೋಣ. 1-2 ಮಕ್ಳಿರ್ತಾರೆ, ಅವ್ರು ಕಳ್ಕೊಂಡ್ಮೇಲೆ ಅವ್ರಿಗೆ ಎಷ್ಟು ಹಿಂಸೆ ಆಗ್ಬೋದು. ಬುದ್ಧಿ ಕಲಿಬೇಕು, ಮನುಷ್ಯ ವಿದ್ಯೆ ತಿಳ್ಕೊಳ್ಳೇಬೇಕು, ಹೌದು ಕರೆಕ್ಟು. ಆದರೆ ಅಟ್ ವಾಟ್ ಕಾಸ್ಟ್ ಅಂತ, ಅದು ಯಾವುದೋ ಒಂದು ವಿಚಾರದಲ್ಲಿ ಅದೇನು ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆಲ್ಲ ಏನು ಕಳೆಯೋದು ಅವಶ್ಯಕತೆ ಇಲ್ಲ. ಟೀಚರ್ಗಳು ಸಹ, ತಂದೆ ತಾಯಿಗಳು, ಎಲ್ಲರೂ ನಾನು ಬರೀ ಟೀಚರು, ಮ್ಯಾನೇಜ್ಮೆಂಟು ಅಂತ ಯಾರು ಹೇಳ್ತಿಲ್ಲ, ಪ್ರತಿಯೊಬ್ಬರೂ ಮಕ್ಕಳ ಬೆಳವಣಿಗೆಗಾಗಿ ಸಾಕಷ್ಟು ಎಂಡೋರ್ಸ್ ಮಾಡ್ತಾರೆ, ಹೇಳ್ತಾರೆ ಹೌದು ಮಾಡಬೇಕು ಅಂತ ಹೇಳಿ. ಆದರೆ ಅವರಿಗೆ ಚೆನ್ನಾಗಿ ಹೊಡೆಯೋದಾಗ್ಲಿ, ತಮ್ಮ ಸಿಟ್ಟು ಎಲ್ಲೋ ಇನ್ಯಾವುದೋ ಸಿಟ್ಟನ್ನ ತೆಗೆದು ಅವ್ರ ಮೇಲೆ ಹಾಕೋದಾಗ್ಲಿ, ಇದು ಯಾವುದು ಆಕ್ಸೆಪ್ಟಬಲ್ ಅಲ್ಲ. ಹೋಮ್ವರ್ಕ್ ಕೊಡಿ, ಹೋಮ್ವರ್ಕೆ ಹೊರೆ ಆಗಬಾರ್ದು. ಕಲಿಕೆ ಅನ್ನೋದು ಮೇಡಮ್ ಈಗ ತಾನೇ ಹೇಳ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲವೂ ನಾವು ಮಾಡ್ತಾ ಇದೀವಿ. ವಿತ್ ವಂಡರ್ಫುಲ್. ಕಲಿಕೆ ಆಗೋದು ವೆರಿ ಇಂಪಾರ್ಟೆಂಟ್, ವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬದಲು ಬರೀ ಹೆದರ್ಸ್ಬೇಡಿ. ಸ್ಕೂಲ್ ಅಂದ್ರೆ ಎಷ್ಟು ಜನ ಮಕ್ಕಳು ನಮ್ಮ ಹತ್ರ ತುಂಬಾ ಜನ ಕರ್ಕೊಂಬರ್ತಾರೆ, ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ಅಲ್ಲಿ ಹೊಡಿತಾರೆ, ಬೇರೆಯವರೆಲ್ಲ ಹಿಂಸೆ ಕೊಡ್ತಾರೆ ಅಂತ ಹೇಳಿ. ಶಾಲೆ ಅಂದ್ರೆ ಮಕ್ಕಳು ಕುಣ್ಕೊಂತ ನಕ್ಕೊಂತ ಹೋಗೋಂಗಿರ್ಬೇಕು, ಹೆದರ್ಸೋ ಅಂತ ಒಂದು ಜಾಗ ಆಗ್ಬಾರ್ದು. ಎಸ್ ಮೇಡಮ್, ಆ್ಯಕ್ಚುಲಿ ನಮ್ಮ ಆ ವಿಡಿಯೋನ ನಾವು ತೋರಿಸ್ತಾ ಇದ್ದೀವಿ. ಮೇಡಮ್ ಆ ಟೀಚರು ನೋಡಿ ಯಾವ ಲೆವೆಲ್ಲಿ, ಅಂದರೆ ಕೊರಳಿಗೆ ಪಟ್ಟಿನ ಹಿಡ್ಕೊಳ್ತಾರೆ, ವೆರಿ ಅಗ್ರೆಸಿವ್ ಆಗಿ ಅವ್ರ ಕಮ್ಯುನಿಕೇಶನ್ ಹಿಡ್ಕೊಂಡು ವೆರಿ ಅಬ್ಯೂಸ್ ಆಗಿ ಮಾಡ್ತಿದ್ದಾರೆ. ಇವತ್ತಿನ ನಾಟ್ ಸಪೋಸ್ ಟು ಮಾಡಂಗಿಲ್ಲ, ಈ ತರ ಮ್ಯಾನ್ ಹ್ಯಾಂಡಲ್ ಮಾಡಂಗಿಲ್ಲ. ಆಕ್ಚುಲಿ ನನ್ನ ಪ್ರಕಾರ ಇವತ್ತೇನು ಇದೆಯೋ ಸ್ಕೂಲ್ಗಳಾಗಿರ್ಬೋದು, ಎಲ್ಲ ಸ್ಕೂಲ್ಗಳಿಗೂ ನಾನು ಹೇಳ್ತಾ ಇರೋದು, ಬರೀ ನಮ್ಮ ಕರ್ನಾಟಕ ಅಂತಲ್ಲ, ಎಲ್ಲ ಸ್ಕೂಲ್ಗಳಿಗೂ, ಎಲ್ಲ ರಾಜ್ಯದ ಸ್ಕೂಲ್ಗಳಿಗೂ ಹೇಳ್ತಾ ಇರೋದು, ಶಿಕ್ಷಕರಿಗೂ ಬೇಕು ಟ್ರೈನಿಂಗು, ಪೇರೆಂಟ್ಸ್ಗೂ ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಮನೇಲಿ ಪೇರೆಂಟ್ಸ್ ಒತ್ತಡ ಹೇರ್ತಾರೆ, ಅವ್ರ ಮಕ್ಕಳು ಅಷ್ಟು ತೆಗೆದ್ರು, ಇವ್ರ ಮಕ್ಕಳು ಇಷ್ಟು ತೆಗೆದ್ರು, ಅವ್ರ ಮಕ್ಕಳು 5 ವರ್ಷ ಆಗ್ಬೇಕಾರೆ ABCD Z ತನಕ ಹೇಳಿದ್ರು ನನ್ನ ಮಗ ಮಾತೇ ಆಡ್ತಾ ಇಲ್ಲ. ಈ ಲೆವೆಲ್ ಅಲ್ಲಿ ಒತ್ತಡವನ್ನ ಹೇರಿ ಮಕ್ಕಳೆಲ್ಲೋ. ಆಕ್ಚುಲಿ ನನಗೂ ಸುಮಾರು ಒಂದು ಕೇಸಸ್ ಇದರೆಲ್ಲ ಬಂದಾಗ ಎಷ್ಟು ಶಾಕ್ ಆಗುತ್ತೆ ಅಂದ್ರೆ, ಹುಟ್ಟಿದ ಮಗುಗೇ ಪ್ರೆಷರ್ ಕೊಡ್ತಿದ್ದಾರೆ. ಇಟ್ಸ್ ಹಾರ್ಡ್ಲಿ 2-3 ಮಂತ್ಸ್ಗೆ they are showing that identification, A for apple, B for ball, and you know that emojis type ತರ ಇನ್ನೊಂದು ಯಾವುದು ಆನ್ಲೈನಲ್ಲಿ AI ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಫಸ್ಟ್ ಆಫ್ ಆಲ್ ಚಿಕ್ಕ ಮಕ್ಕಳಿಗೆ ಮಾನಿಟರ್ ತೋರಿಸಂಗಿಲ್ಲ, ಮೊಬೈಲ್ ತೋರಿಸಂಗಿಲ್ಲ. ಇವತ್ತಿನ ಮಕ್ಕಳ ಜನ್ರೇಷನ್ಗೆ ಹಾರ್ಡ್ಲಿ 3-4 ಇಯರ್ಸ್ಗೆ ದೇ ನೋ ಹೌ ಟು ಯೂಸ್ ದ ಮೊಬೈಲ್.
ಆ ಮೊಬೈಲ್ ಆ್ಯಪ್ಲಿಕೇಶನ್ ಗೊತ್ತು ಅವ್ರಿಗೆ, ಅದು ಸೆಟ್ಟಿಂಗ್ ಗೊತ್ತು, ಎಲ್ಲ ಗೊತ್ತು. ಈಗ ಏನಾಗಿದೆ, ಫಸ್ಟ್ ಆಫ್ ಆಲ್ ಮಕ್ಕಳಿಗಿಂತ ಪೇರೆಂಟ್ಸಿಗೆ ಕಂಪ್ಲೀಟ್ಲಿ ಒಂದು ಪ್ರೆಸೆಂಟೇಷನ್ ಇಟ್ಕೋಬೇಕು. ಅವ್ರಿಗೆ ಪೇರೆಂಟಿಂಗ್ ಅವೇರ್ನೆಸ್ ಅಂತೇಳಿ ಅವ್ರಿಗೆ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಮಕ್ಕಳಿಗೆ ನನಗೆ ಒಂದು ಕೇಸಸ್ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಮೇಡಮ್ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅದೇನಂತ ಇಷ್ಟು ಲಕ್ಷ ಫೀಸ್ ಕಟ್ತಿದ್ದೀನಿ, ಹೋಮ್ವರ್ಕೇ ಕೊಡಲ್ಲ ಮೇಡಮ್ ಅವರು. ಇಲ್ಲಿ ನನ್ನ ಮನೆಗೆ ಬಂದು ತಲೆ ತಿಂತಾನೆ, ಬಂದು ಅಲ್ಲಿ ಕುತ್ಕೊಂಡು ಗೇಮ್ಸ್ ಆಡ್ತಾ ಇರ್ತಾನೆ, ಇಲ್ಲ ಮೊಬೈಲಲ್ಲಿ ಇದು ಮಾಡ್ತಾ ಇರ್ತಾನೆ. ನಾನು ಎಷ್ಟು ಶಾಲೆಗೆ ನಾನು ಶಾಲೆ ಚೇಂಜ್ ಮಾಡಬೇಕಂತಿದ್ದೀನಿ. ಇಟ್ಸ್ ಒನ್ ಆಫ್ ದ ಹೈಲಿ ಒಳ್ಳೆ ಶಾಲೆ ಅದು. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಸಿಸ್ಟಮ್ ಹೇಗಿದೆ ಅಂದರೆ ಮಕ್ಕಳು ಬೆಳೀತಾ ಆಟ ಆಡ್ತಾನೆ ಬೆಳಿಬೇಕು ಅವರು. ಅಂದರೆ ಒಂದು 5-6 ಇಯರ್ಸ್ಗೆ ಅವ್ರಿಗೆ ನಾವು ರ್ಯಾಮ್ಸ್ ಹೇಳ್ಕೊಡ್ತೀವಿ, ಎಲ್ಲ ಹೇಳ್ಕೊಡ್ತೀವಿ. ಒತ್ತಡ ಆಗಬಾರ್ದು ಮಕ್ಕಳಿಗೆ ಅಂತ. ಅಲ್ಲ ಮೇಡಮ್, ಪದ್ಮಾಕ್ಷಿ ಮೇಡಮ್, ನಿಮಗೂ ಸೇರಿಸಿ ನಾನು 3 ಜನಕ್ಕೂ ಹೇಳ್ತೀನಿ, ಅವಾಗಿನ ಕಾಲದಲ್ಲಿ ನಿಮ್ಮ ಆಟಕ್ಕೂ ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಆ ಆಟವನ್ನ ಕೇಳಿದ್ರೆ ಗೊತ್ತೇ ಇರಲ್ಲ. ಅವರಿಗೆ ವಿಡಿಯೋ ಗೇಮು, ಮೊಬೈಲಲ್ಲಿ ಇರೋ ಗೇಮ್ಗಳು ಗೊತ್ತಿರುತ್ತೆ. ಅದು ಒಂದು. ಅವಾಗಿನ ಶಿಕ್ಷಣಕ್ಕೂ ಇವಾಗಿನ ಶಿಕ್ಷಣಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಜನರೇಷನ್ ಅಂತಾನೆ ಹೇಳ್ತಾ ಇದೀವಿ, ಈಗಿನ ಜನರೇಷನ್. ಬಟ್ ದೇರ್ ಆರ್ ಸಿಸ್ಟಮ್ಸ್ ಇದೆ, ಆ ಸಿಸ್ಟಮ್ ಪ್ರಕಾರ ಹೋಗ್ಲೇಬೇಕು ಅವರು. ದಟ್ ಇಸ್ ವಾಟ್ ಇವನ್ ಕೋರ್ಟಲ್ಲಿ ದಾಖಲೆ ಹಾಕಿದ್ದಾರೆ. ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಕಾಲೇಜಲ್ಲಿ ಕೌನ್ಸಿಲರ್ಸ್, ಪ್ರೊಫೆಷನಲ್ ಕೌನ್ಸಿಲರ್ಸ್ ಇರಲೇಬೇಕು ಅಂತ ಆಗ್ತಿದ್ದಾರೆ. ಮಾಡ್ತಿಲ್ಲ ಅವ್ರು, ಯಾಕಂದ್ರೆ ಅವ್ರಿಗೊಂದು 50,000 1 ಲಕ್ಷ ಸಂಬಳ ಹೋಗುತ್ತೆ. ಯಾಕೆ ಬೇಕು ನನಗೆ, ಅದು ಕೊಡ್ತಿಲ್ಲ ಅವರು. ಆ್ಯಕ್ಚುಲಿ ಕೌನ್ಸಿಲರ್ಸ್ ಅಂದರೆ ಕ್ಯಾಬಿನಲ್ಲಿ ಕುತ್ಕೊಂಡು ಕೌನ್ಸಿಲಿಂಗ್ ಮಾಡೋದಲ್ಲ. ಟೇಕ್ ಎ ಕಾಲ್ ಅಂದರೆ ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಆ ಪ್ರತಿಯೊಂದು ಡಿಫ್ರೆಂಟ್ ಮಕ್ಕಳಿಗೆ ಪ್ಯಾನಿಕ್ ಆಗ್ತಾ ಇದ್ದಾರೆ. ಏನು ಮಕ್ಕಳಿಗೆ ಪ್ಯಾನಿಕ್ ಅಂದರೆ ಏನಂತ ಗೊತ್ತಿಲ್ಲ, ಮಕ್ಕಳಿಗೆ ಭಯ ಅಂದರೆ ಏನಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಒಳ್ಳೊಳ್ಳೆ ಟಾಪಿಕ್ಸ್ ಇದೆ, ಕೊಡ್ಬೋದು, ಕೊಡ್ತಾ ಇಲ್ಲ. ನಾನು ಎಷ್ಟೋ ಶಾಲೆಗಳು ಹೋಗಿ ಓಪನ್ ಗ್ರೌಂಡಲ್ಲಿ ಹೋಗಿ ಕೊಡ್ತಾ ಇದ್ದೀನಿ. ನಾನು ಪ್ರತಿ ಕ್ಲಾಸಸ್ಸಲ್ಲಿ ಹೋಗಿ ಕೊಡ್ತಾ ಇದ್ದೀನಿ. ಪೇರೆಂಟ್ಸ್ ಆರ್ ಕಮಿಂಗ್ ಆ್ಯಂಡ್ ಟೆಲಿಂಗ್ ಟು ಮೀ, ಮೇಡಮ್ ಇದು ಬೇಕಿದು ಅಂತ. ಯಾಕೆ ನಿಮ್ಮ ಪೇರೆಂಟ್ಸ್ ಎಲ್ಲರೂ ಏನಾಗಿದೆ ಅಂದರೆ ಮಕ್ಕಳನ್ನ ಬಡಿಯಲ್ಲ, ಅವ್ರಿಗೆ ಏನು ಬೇಕೋ ಎಲ್ಲ ಕೊಡಿಸ್ತಾ ಇದ್ದಾರೆ. ಅಲ್ಲಿ ಬೇರೆ ಪೇರೆಂಟ್ಸ್ ಏನಾದ್ರು ಕಾನ್ಫ್ಲಿಕ್ಟ್ಸ್, ಮೋರ್ ಓವರ್ ಈಗ ಬರ್ತಿರೋ ಪೇರೆಂಟ್ಸ್ ಎಲ್ಲ ಕಂಪ್ಯಾರಿಸನ್ ಪ್ಲಸ್ ಅವ್ರ ಮೈನಸ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾಕಂದ್ರೆ ಅವಾಗಿನ ಶಿಕ್ಷಣಕ್ಕೂ ಇವಾಗಿನ ಶಿಕ್ಷಣಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಿಮ್ಮ ಕಾಲದ ಶಿಕ್ಷಣಕ್ಕೂ ಇವಾಗಿನ ಕಾಲದ ಶಿಕ್ಷಣಕ್ಕೂ ಆಕ್ಚುಲಿ ಹೇಳಬೇಕು ಅಂದ್ರೆ ಸ್ಕೂಲಲ್ಲೇ ಆಟ ಆಡಿಸ್ತಾರೆ. ಎಷ್ಟೋ ಒಂದು 2 ಗಂಟೆ ತನಕ ಸ್ಕೂಲ್ ಇರುತ್ತೆ, 3 ಗಂಟೆ 4 ಗಂಟೆ 2 ಅವರ್ಸ್ ಗೇಮ್ಸ್ ಇರುತ್ತೆ, ಅಲ್ಲಿ ಗೇಮ್ಸ್ ಹೇಳ್ಕೊಡ್ತಿದ್ರು. ಬಟ್ ಇವಾಗ ಹಂಗಲ್ಲ, ಸ್ಕೂಲ್ ಅಯ್ಯೋ ಗ್ರೌಂಡ್ ಕರ್ಕೊಂಡು ಹೋದ್ರೆ ಮಕ್ಕಳು ಗೇಮ್ಸ್ ಬರಲ್ಲ. ಹೆಣ್ಮಕ್ಳು ಅಂತವೇ ನೀವು ನಂಬ್ತಿರೋ ಬಟ್ಟೆ ಗಲೀಜಾಗುತ್ತೆ, ಪೀರಿಯಡ್ಸ್ ಅಂದ ತಕ್ಷಣ ನಾವು ಸುಮ್ಮನೆ ಬಿಡ್ಬೇಕಲ್ಲ. ಅಲ್ಲ, ಇವಾಗ ಟೀಚರ್ಸ್ಗಳು ಕರ್ಕೊಂಡು ಹೋಗಲ್ಲ. ಇವಾಗ ಗೇಮ್ಸ್ ಬೇರೆ ರೀತಿ ಗೇಮ್ಸ್ ಹೇಳ್ಕೊಡ್ತಾರಲ್ಲ ಮೇಡಮ್. ಹೇಳ್ಕೊಡಲ್ಲ, ಅವ್ರು ಕಲ್ತಿರ್ತಾರೆ. ಪದ್ಮಾಕ್ಷಿ ಮೇಡಮ್ ನಿಮಗೆ ಕೇಳಿದ್ದು, ನಾನು ಆಗಿನ ಕಾಲದ ವಿಚಾರ ಕೇಳ್ಬೇಕಂದ್ರೆ, ನಾನು ಈಗ ತಾನೇ ಮಧ್ಯಾಹ್ನ ಒಬ್ರಿಗೆ ಮಾತಾಡ್ತಾ ಹೇಳ್ದೆ, ಮಕ್ಕಳು ಆಗಿನ ಕಾಲದಲ್ಲಿ ಕತ್ಲೆ ಮನೇಲಿ ಇಡ್ತಾ ಇದ್ರು ಬಾಣತಿಯರ್ನ, ಅವ್ರಿಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ತುಂಬಾ ರಿಲ್ಯಾಕ್ಸ್ ಆಗಿ ಇರ್ಲಿ ಅಂತ ಹೇಳಿ. ಈಗ ಹುಟ್ಟೋ ಮಕ್ಕಳು ಫುಲ್ ಬ್ರೈಟ್ ಲೈಟ್ಸ್, ಎಷ್ಟು ಸ್ಟಿಮ್ಯುಲೇಷನ್ ಇರುತ್ತೆ ಅವ್ರಿಗೆ, ಸಿಕ್ಕಾಪಟ್ಟೆ ಮಾತಾಡಿಸ್ತಾರೆ ಅವೆಲ್ಲವೂ. ಇನ್ನ ಕೆಲವು ಏನು ಅಂದ್ರೆ ಪೇರೆಂಟ್ಸ್ ಹೇಳೋದು, ಮೇಡಮ್ ಹೇಳಿದ್ರು ABCD ಅವ್ರಿಗೆ ಏನು 1 ವರ್ಷಕ್ಕೆ 1.5 ವರ್ಷಕ್ಕೆ ಬಂದ್ಬಿಡ್ಬೇಕು ಅಂತ ಹೇಳಿ. ಅಂದ್ರೆ ಪೇರೆಂಟ್ಸಲ್ಲಿ ಪ್ರೆಷರು ಹಂಗೆ ಇದೆ. ನಾವೆಲ್ರಿಗೂ ಹೇಳೋದು, ನಿಮ್ಮ ಮಕ್ಕಳಿಗೆ ಆಟ ಆಡಕ್ಕೆ ಬಿಡಿ. ಆ ಕಾಲದಲ್ಲಿ ಮಕ್ಕಳು ಹೊರಗಡೆ ಸಾಯಂಕಾಲದ ರೋಡಲ್ಲಿ ನೋಡಿದ್ರೆ ಗಾಡಿಗಳು ಓಡಾಡಕ್ ಆಗ್ತಿಲ್ಲ, ಮಕ್ಳುಗಳು ರೋಡಲ್ಲಿ ಆಟ ಆಡ್ತಿದ್ರು. ಈಗ ಇಡೀ ರೋಡಲ್ಲಿ ಮನುಷ್ಯರು ಇದಾರ ಇಲ್ವಾ ಅನ್ನೋ ತರದಲ್ಲಿ ನೋಡ್ಬೇಕಾಗತ್ತೆ. ರಜಾ ಬಂದ ದಿನ ಯಾರು ಹೊರಗಡೆನೆ ಬರಲ್ಲ, ಮಕ್ಕಳು ಆಚೆ ಆಟ ಆಡಿದ್ದೇ ಇಲ್ಲ. ಪ್ಲೇಗ್ರೌಂಡ್ಗಳು ಮುಂಚೆ, ಈಗ ಪ್ಲೇಗ್ರೌಂಡ್ಗಳೆಲ್ಲ ಮುಚ್ಚಿಬಿಟ್ಟು ಬೇರೆ ಬೇರೆ ರೀತಿಯಾದಂತ ಬಿಲ್ಡಿಂಗ್ ಗಳನ್ನ ಕಟ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಹೇಳಿದ್ರು ಮಕ್ಳು ಆಟ ಆಡಕ್ಕೆ ಬರಲ್ಲ ಅಂತ ಹೇಳಿ. ಆಟ ಆಡೋದು ಒಂದು ಮಗುವಿನ ದೈಹಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ಎಮೋಷನಲ್ ಡೆವಲಪ್ಮೆಂಟ್ಗೆ ಬೇಕೇ ಬೇಕು. ಯಾವುದೇ ಮಗು ಕಲಿಕೆ ಅನ್ನೋದು ಆಟದ ಮೂಲಕ ಆಗ್ಬೇಕು. ಬರೀ ಕಲ್ಸೋದು ಅಷ್ಟೇ ಇಲ್ಲ. ನನ್ನ ಮಗು A for ಆಪಲ್ ಕಲ್ತ್ಬಿಡ್ಬೇಕು, ಅಥವಾ ಅದು ಇನ್ನು ಕೆಲವ್ರು ಬಂದು ಹೇಳ್ತಾರೆ, ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸಿದೀನಿ, ಆಲ್ಮೋಸ್ಟ್ 1 ವರ್ಷ ಆಯ್ತು, ಸರಿಗೆ ಇಂಗ್ಲಿಷಲ್ಲೇ ಮಾತಾಡಲ್ಲ ಅಂತ ಹೇಳಿ. ಆ ಮಕ್ಕಳಿಗೆ ಒಂದು ವಿಚಾರ ಅರ್ಥ ಆಗ್ಬೇಕು, ಎಲ್ಲರಿಗೂ ಪೇರೆಂಟ್ಸ್ಗೆ ಅರ್ಥ ಆಗ್ಬೇಕು, ನಮ್ಮ ಮಗು ನಮ್ಮ ಪ್ರತಿಷ್ಠೆಯ ಪಣ ಅಲ್ಲ. ನಾನು ಶೋ ಆಫ್ ಮಾಡ್ಬಿಡೋಕ್ಕೆ ನನ್ನ ಮಗು ಬಗ್ಗೆ ಹೇಳ್ಕೊಂಡ್ಬಿಡ್ಬೇಕಂತಲ್ಲ. ಪ್ರತಿಯೊಂದು ಮಗುವಿಗೂ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಡಿಲೇ ಇರುತ್ತೋ, ಬೇಗ ಇರುತ್ತೋ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಕಲಿಯುವಿಕೆಯ ಕ್ರಿಯೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಕೆಲವರು ಮ್ಯಾಥಮೆಟಿಕ್ಸ್ ಅನ್ನ ಬೇಗ ಕಲಿಬಹುದು, ಕೆಲವರು ಲಾಜಿಕಲ್ ಥಿಂಕಿಂಗ್ ಬೇಗ ಹೇಳ್ತಾರೆ, ಇನ್ನು ಕೆಲವರು ಕ್ರಿಯೇಟಿವ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಬ್ಜೆಕ್ಟ್ ಬೇರೆ ಬೇರೆ ರೀತಿಯಲ್ಲಿ ಇಷ್ಟ ಆಗುತ್ತೆ. ಬಟ್ ಪೇರೆಂಟ್ಸು ಕೆಲವೊಂದು ಕಡೆ ಟೀಚರ್ಸ್ ಹೇಳೋದು, ಎಷ್ಟು ನಾನು ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ. ಕೆಲವೊಂದು ಮಕ್ಕಳಿಗೆ ಕೆಲವೊಂದು ವಿಚಾರ ಎಲ್ಲ
ಫಾಸ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ನಾವು ಅದಕ್ಕೆ ತುಂಬಾ ಕಲಿಕೆ ಸ್ಕ್ರಿಪ್ಟ್ಸ್ ಅಲ್ಲಿ ಹೇಳ್ಕೊಡೋದು ಅವ್ರಿಗೆ ಡಿಫ್ರೆಂಟ್ ಯುನೀಕ್ ಆಗಿ ಕಲ್ಸ್ರಿ ಅಂತ, ಅಂದ್ರೆ ಆಟ ಆಡ್ತಾ ಕಲ್ಸ್ರಿ ಅಂತ. ಇಲ್ಲ ಕೆಲವರು ಆಟನ ಟೈಮ್ ವೇಸ್ಟು ಈ ರೀತಿ ಹೇಳಿರೋರಿದ್ದಾರೆ. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಪೇರೆಂಟ್ಸ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ, ನಾವು ಎಲ್ಲರೂ ಸೇರಿ ಅರ್ಥ ಮಾಡ್ಕೋಬೇಕು, ಮಕ್ಕಳು ಮಿಷಿನ್ ಅಲ್ಲ. ಮಕ್ಕಳಲ್ಲಿ ಬಹಳಷ್ಟು ಸೂಕ್ಷ್ಮ ಮನಸ್ಸಿರುತ್ತೆ. ಈಗಂತೂ ಒಂದೋ ಎರಡೋ ಮಕ್ಕಳು, ಅವ್ರು ಇನ್ನೂ ಸೂಕ್ಷ್ಮವಾಗಿರ್ತಾರೆ, ಬೈದೂ ಇರಲ್ಲ. ಈಗ ಸ್ವಲ್ಪ ಬೈದ್ರೂ ಕಷ್ಟ, ಹೊಡೆದ್ರು ಕಷ್ಟ, ಈ ಥರದ್ದೆಲ್ಲ ಇದೆ. ಹಾಗಾಗಿ ನಿಮ್ಮ ಮಗುವಿನ ಡೆವಲಪ್ಮೆಂಟ್ ಫೇಸ್ ಅಲ್ಲಿ ನೋಡ್ತಾ ಎಂಜಾಯ್ ಮಾಡಿ. ನೀವು ಸಹ ಇನ್ನೊಂದ್ಸತಿ ಆ ಮಗು ಚಿಕ್ಕ ಮಗು ಆಗಲ್ಲ, ನಾನು ಅದು ಎಂಜಾಯ್ ಮಾಡ್ಲಿಕ್ಕಾಗ್ಲಿಲ್ಲ, ನಾ ಮತ್ತೊಂದ್ಸತಿ ಫೀಲ್ ಮಾಡೋಕ್ಕಾಗ್ಲಿಲ್ಲ, ನಾನು ಮುಂದೆ ಫೀಲ್ ಮಾಡ್ಕೊಳ್ಳೋದು ಬದಲು ಈಗ ಪ್ರತಿಯೊಂದು ಘಟ್ಟವನ್ನು ಎಂಜಾಯ್ ಮಾಡಿ. ಮಕ್ಕಳನ್ನ ಮಕ್ಕಳಾಗಿ ಬಿಡಿ. ಮಕ್ಕಳನ್ನ ಸಡನ್ ಆಗಿ ದೊಡ್ಡವರಾಗ್ಬಿಡು ಅನ್ನೋದೆಲ್ಲ ಆಗಲ್ಲ. ನಿಧಾನವಾಗಿ ಡೆವಲಪ್ಮೆಂಟ್ ಆಗೇ ಆಗತ್ತೆ. ಬುದ್ಧಿ ಕಲ್ತಾರೆ, ಜೀವನ ಮಾಡ್ತಾರೆ. ಇವೆಲ್ಲವನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನನಗ್ ಮಾಡಕ್ಕಾಗ್ಲಿಲ್ಲ, ನೀನ್ ಮಾಡ್ಲೇ ಬಿಡ್ಬೇಕು, ಈ ರೀತಿ ಆದಂತ ಆಂಗ್ಸೈಟಿನ ಮಕ್ಕಳಲ್ಲಿ ಬಿಡ್ಬೇಡಿ. Exactly true ಅಂತ ಅನ್ಸುತ್ತೆ. ಕರ್ಕೊಂಡು ಹೋಗಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಕಲ್ಸ್ರಿ, ಮನೇಲಿ ಕೆಲಸ ಮಾಡಿಸ್ರಿ, ಆಮೇಲೆ ನಿಧಾನವಾಗಿ ಪಾಠಗಳನ್ನ ಹೇಳ್ಕೊಡಿ. ಇಲ್ಲ ನೀನು ಇವತ್ತು ಇಷ್ಟು ಮಾಡ್ಲೇಬೇಕು, ನೀನು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಅಷ್ಟು ತೆಗಿಬೇಕು, ಮ್ಯಾಥ್ಸ್ ಇಷ್ಟು ಮಾಡ್ಬೇಕು, 95 ತೆಗಿಲೇಬೇಕು, 95 ತೆಗಿಲಿಲ್ಲ ಅಂದ್ರೆ ಅಷ್ಟು ನೀನು ಫಸ್ಟ್ ರ್ಯಾಂಕ್ ಬರಲೇಬೇಕು. ಈ ರೀತಿ ಮಕ್ಕಳ ಮೇಲೆ ಮಾನಸಿಕವಾದಂತ ಒತ್ತಡ ಏರ್ಬೇಡಿ. ಮಗುವಿನ ಡೆವಲಪ್ಮೆಂಟ್ ಅಲ್ಲಿ ಪ್ಲೇಯಿಂಗ್ ಅಂದ್ರೆ ಆಟ ಆಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೊರಗಿನ ನನ್ನ ಲೆಕ್ಕದಲ್ಲಿ ಮ್ಯಾಮ್ ಹಿಂದಿನ ಕಾಲದಲ್ಲಿ ನಮಗೆ ಈ ಥರ ಟೆಕ್ನಾಲಜಿ ಇರಲಿಲ್ಲ. ಸೊ ಹ್ಯೂಮನ್ ಕನೆಕ್ಷನ್ಸ್ ಚೆನ್ನಾಗಿತ್ತು. ಫ್ರೆಂಡ್ಸು, ನೆಂಟರು, ಅಕ್ಕ ಪಕ್ಕ, ಅಪ್ಪ ಅಮ್ಮ ಎಲ್ಲರೂ ತುಂಬ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹ್ಯೂಮನ್ ಕನೆಕ್ಷನ್ಸು. ಬಟ್ ಇವಾಗ ಏನಾಗ್ತಾ ಇದೆ, ಎಸ್ಪೆಷಲಿ ಇವಾಗ ಒಂದು ಕರೋನಾ ಆದಮೇಲೆ ಎಲ್ಲರೂ ಮೊಬೈಲ್ ತುಂಬ ಜಾಸ್ತಿ ಬಳಸ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಬೋರ್ ಆಯ್ತಾ ಮೊಬೈಲ್, ಕೋಪ ಮಾಡ್ಕೊಂಡ್ರ ಬೋರ್ ಆಯ್ತಲ್ಲ, ಊಟ ಮಾಡಿಸ್ಬೇಕಾರೆ ಮೊಬೈಲ್ ಅಂದ್ರೆ ಅವ್ರಿಗೆ ಮಗುಗೆ ಊಟ ಬಡಿಸುವಾಗ ಅಂದ್ರೆ ತಾಯಿ ಕೇಳಿಸ್ಕೊಳ್ಳಿ, ತಾಯಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಮಗುಗೆ ಏನಾದ್ರೂ ಈ ಒಂದು ಊಟ ಮಾಡೋ ಟೈಮಲ್ಲಿ, ಬೋರ್ ಆಗೋ ಟೈಮಲ್ಲಿ ನಾನು ಏನಾದರೂ ಕತೆ ಹೇಳಬೇಕು ಅಥವಾ ಇನ್ನೇನಾದರೂ ಕ್ರಿಯೇಟಿವಿಟಿ ಡೆವಲಪ್ ಮಾಡಬೇಕು ಅನ್ನೋಂಥ ಇಲ್ಲ. ಸೊ ಮಗುಗೆ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕರೆಕ್ಟಾ? ಸೊ ಅಂದರೆ ಸೋಷಿಯಲ್ ಹಾರ್ಮೋನ್. ಇನ್ನೊಂದು ಏನಂತಂದರೆ, ಮುಂಚೆ ಎಲ್ಲ ನಾವು 16 ಅಂದರೆ ಟೀನೇಜ್ ಅಂತ ಇದ್ವಿ. ಇವಾಗ 10-11 ಟೀನೇಜ್. ಏನಕ್ಕಂತಂದರೆ ಮಕ್ಕಳು ಚಿಕ್ಕವರೇನೇ ಎಲ್ಲ ನೋಡ್ತಾ ಇರ್ತಾರೆ. ಈ ವಿಡಿಯೋದಲ್ಲಿ ಅವ್ರೇನೋ ಒಂದು ಚಿಕ್ಕದೇ ನೋಡ್ಬೋದು, ಕಾರ್ಟೂನೇ ನೋಡ್ಬೋದು, ಕೆಳಗಡೆ ಅಡಲ್ಟ್ ಕಾಮೆಂಟ್ಸ್ ಇರುತ್ತೆ, ಅಡಲ್ಟ್ ಥಾಟ್ಸ್ ಬರ್ತಾ ಇದೆ. ಅಡಲ್ಟ್ ಥಾಟ್ಸ್ ಬಂದು ನಿಮಗೆ ಮುಂಚೆ ಎಲ್ಲ ನಾವು ಒಂದು ಹೈಸ್ಕೂಲು 10th ಲವ್ ಆಗುತ್ತೆ, ನಾರ್ಮಲ್, ಇಟ್ಸ್ ಎ ಕ್ವೈಟ್ ನಾರ್ಮಲ್, ಅದೇ ಅಡಲಸೆಂಟ್ ಏಜಲ್ಲಿ. ಬಟ್ ಇವಾಗ 10-11 ನಾನು ಹೋಗ್ತೀನಿ, ಎಲ್ಲ ಸ್ಕೂಲ್ ಕಡೆಗೆಲ್ಲ ಹೋಗ್ತಾ ಇರ್ತೀನಿ. ನಾನು ಆ್ಯಕ್ಚುಲಾಗಿ ಸ್ಟಡಿ ಸ್ಕಿಲ್ಲು, ಮೆಮೊರಿ ಟೆಕ್ನಿಕ್ ಟ್ರೈನರ್ ನಾನುವೇ ಅಪಾರ್ಟ್ ಫ್ರಮ್ ದಿಸ್. ಸೊ ಎಲ್ಲರೂ ಹೇಳ್ತಾರೆ ಈ ಥರ ಎಲ್ಲ ಮಾಡ್ತಾರ ಅಂತ ಅಂದ್ಬಿಟ್ಟು. ನಮಗೆ ಅವ್ರಿಗೆ ವಿ ಕೆನಾಟ್ ಕಂಪೇರ್. ನಮಗೆ ಆ ಥರ ಸಿಚುವೇಶನ್ ಇತ್ತು, ಹಾಗಿದ್ವಿ ನಾವು. ಇವಾಗ ಈ ಥರ ಸಿಚುವೇಶನ್ ಇದೆ, ಇವ್ರನ್ನ ಹೇಗೆ ಬೆಳೆಸಬೇಕು ನೋಡಬೇಕು. ಇವಾಗ ಒಂದು ಇದು ಸರ್ವೆ ಬಂದಿದೆ ಲಾಸ್ಟ್ 1 month ಬ್ಯಾಕು. 18th ಸೆಂಚುರಿಯಿಂದ ಪ್ರತಿಯೊಂದು ಜನ್ರೇಷನ್ವೇ ಪೇರೆಂಟಲ್ ಜನ್ರೇಷನ್ಗಿಂತ ಇಂಟೆಲಿಜೆಂಟ್ ಆಗಿರ್ತಾ ಇದ್ರಂತೆ. 1 ತಿಂಗಳಲ್ಲಿ ಇವಾಗ ಕರೆದಿದ್ದಾರೆ. 18th ಸೆಂಚುರಿಯಿಂದ ಇಲ್ಲಿವರೆಗೂ ಬಂದು ಇವಾಗ ಸ್ಟಾರ್ಟ್ ಆಗಿದೆಯಲ್ಲ ಜನ್ರೇಷನ್ಗಳು, ಅವುಗಳೆಲ್ಲ ಪೇರೆಂಟ್ ಜನ್ರೇಷನ್ಗಿಂತ ವೀಕ್ ಆಗಿದೆಯಂತೆ. ಅಂದರೆ ಇಟ್ ಈಸ್ ಅಲಾರ್ಮ್ ಫಾರ್ ಅಸ್. ಅಂದರೆ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ನ ನಾವು ವೀಕ್ ಮಾಡಿ ಕಳಿಸ್ತಾ ಇದ್ದೀವಿ ನಾವು. ಸೊ ಇಟ್ ಈಸ್ ನಾಟ್ ದಟ್. ಹೌದು, ಮಕ್ಕಳದು ತಪ್ಪು ಅಂತ ನಾನು ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ. ಅದೇ ಪೇರೆಂಟ್ಸ್ಗೆ ಖುಷಿ, ನನ್ನ ಮಗು ಅಪ್ಡೇಟ್ ಆಗ್ತಾ ಇದೆ, ನನ್ನ ಮಗು ಮೊಬೈಲ್ 4ನೇ ಕ್ಲಾಸ್ ಪೇರೆಂಟ್ ಬಂದು ಆಕ್ಚುಲಿ ಈಗಿನ ಪೇರೆಂಟ್ಸ್ ಹೇಗಿದ್ದಾರೆ ಅಂದ್ರೆ, ದೇ ಆರ್ ಗೆಟಿಂಗ್ ಪ್ರೌಡ್ ಅಂಡ್ ಆನರ್ ಬೈ ಡಿಸ್ಕಸಿಂಗ್ ಅಬೌಟ್ ದ ಚಿಲ್ಡ್ರನ್. ಅಂದ್ರೆ ನನ್ನ ಮಕ್ಕಳು ಅದು ಮಾಡ್ತಿರೋ ತಪ್ಪು ಅಂತಿಲ್ಲ. ಫಸ್ಟ್ ಆಫ್ ಆಲ್ ಈಗಿನ ಪೇರೆಂಟ್ಸು ಜವಾಬ್ದಾರಿ ಕೊಡ್ತಿಲ್ಲ ಮಕ್ಕಳಿಗೆ. ದಟ್ ಈಸ್ ವಾಟ್ ಇಸ್ ದ ಫಸ್ಟ್ ಡೆಡ್. ಅದು ಆಗ್ತಿರೋದು ಏನಂದ್ರೆ ಆಲ್ಮೋಸ್ಟ್ ಅದು ಡ್ರಾಬ್ಯಾಕ್ ಅಂದರೆ ಅದು ಆಗ್ತಿಲ್ಲ. ಅದು ನಾವು ಕಷ್ಟಪಟ್ಟಿದ್ದು ಸಾಕು, ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ರಾಂಗ್ ಆ್ಯಕ್ಚುಲಿ.